ಇನ್ನು ಈ ನಡುವೆ ಒಣಗೆರೆ ಒಂದಷ್ಟು ದಂಗಲ್ ಏನಿದೆ ಕಾಂಗ್ರೆಸ್ ಅಲ್ಲಿ ಅದು ಜಾಸ್ತಿ ಆಗ್ತಾ ಇದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ ಮುಸ್ಲಿಂ ನಾಯಕರ ನಡುವಿನ ಅಸಮಾಧಾನ ಸ್ಫೋಟಗೊಂಡಿದ್ದು, ದಾವಣಗೆರೆ ದಕ್ಷಿಣ ಉಪಚುನಾವಣೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅಬ್ದುಲ್ ಜಬ್ಬಾರ್ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಏನ್ ರಾಜೀನಾಮೆ ಕೊಟ್ಟಿದ್ರು. ಇದೀಗ ಈ ರಾಜೀನಾಮೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅಂಗೀಕರಿಸಿದ್ದಾರೆ. ಅಲ್ಲದೆ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕವನ್ನೇ ವಿಸರ್ಜಿಸಿ ಆದೇಶ ಹೊರಡಿಸಿದ್ದು, ಈ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಬೆನ್ನಲ್ಲೇ ಅಲ್ಪಸಂಖ್ಯಾತರ ಘಟಕದ ಪದಾಧಿಕಾರಿಗಳ ರಾಜೀನಾಮೆ ಪರ್ವ ಶುರುವಾಗಿದೆ. ಮೊಹಮ್ಮದ್ ಸಿರಾಜ್ ಕೆಪಿಸಿಸಿ ರಾಜ್ಯ ಅಲ್ಪಸಂಖ್ಯಾತರ ಘಟಕ ಉಪಾಧ್ಯಕ್ಷ ಹಾಗೂ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ, ಇನ್ನು 3 ಜನ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿಗಳಾದ ಅಬ್ದುಲ್ ಗನಿ ತಾಹಿರ್, ನೂರ್ ಅಹಮದ್, ಹುಸೇನ್ ಉಕ್ಕಡಗಾತ್ರಿ ರಾಜೀನಾಮೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಎಚ್ಚೆತ್ತ ಡಿ.ಕೆ. ಶಿವಕುಮಾರ್ ಇಡೀ ಅಲ್ಪಸಂಖ್ಯಾತರ ಘಟಕವನ್ನೇ ವಿಸರ್ಜನೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಪ್ರಚಾರದಲ್ಲಿ ಭಾಗಿಯಾಗದವರ ತಲೆದಂಡಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದ್ದು, ಈಗಾಗಲೇ ಕೆಪಿಸಿಸಿ ಅಲ್ಪಸಂಖ್ಯಾತ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಕೂಡ ಒಂದಷ್ಟು ಸಮಸ್ಯೆ ಇದೆ ಅಂತ ಹೇಳಲಾಗ್ತಿದೆ. ಈ ಸಾಲಲ್ಲಿ ಜಮೀರ್ ಅಹಮದ್ ಖಾನ್ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಆದ್ರೆ ಜಮೀರ್ ಅಹಮದ್ ಖಾನ್ ಕೆ.ಸಿ. ವೇಣುಗೋಪಾಲ್ ಆದೇಶದ ಮೇರೆಗೆ ಕೇರಳದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ರು. ನಮ್ಗೆ ಕರ್ನಾಟಕ ಇಂಪಾರ್ಟೆಂಟ್ ಅಲ್ಲ, 2 ಬೈ ಎಲೆಕ್ಷನ್ ಅವ್ರು ಮಾಡ್ಕೋತಾರೆ, ನೀವು ಇಲ್ಲಿ ಕ್ಯಾಂಪೇನ್ ಮಾಡಿ ಅಂತ ಜಮೀರ್ ಅಹಮದ್ ಖಾನ್ ಅವ್ರನ್ನ ಕೇರಳದಲ್ಲಿ ಉಳಿಸ್ಕೊಂಡಿದೆ ಕೆ.ಸಿ. ವೇಣುಗೋಪಾಲ್. ಈ ಕಾರಣಕ್ಕೆ ಜಮೀರ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಜಮೀರ್ ಅಹಮದ್ ಖಾನ್ ಅವ್ರನ್ನ ಟಚ್ ಮಾಡಕ್ ಸಾಧ್ಯ ಇಲ್ಲ. ಜಮೀರ್ ಅಹಮದ್ ಖಾನ್ನ ತಲೆದಂಡ ಮಾಡಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಜೇನ್ಗೂಡಕ್ಕೆ ಕೈ ಹಾಕೋ ಕೆಲಸ ಮಾಡೋದಿಲ್ಲ. ಈಗಾಗಲೇ ದಾವಣಗೆರೆ ದಕ್ಷಿಣ ಡಗ ಡಗ ಅಂತ ಇದೆ. ಜಮೀರ್ ಯಾರು, ಜಮೀರ್ ಯಾಕೆ ಬರಬೇಕು, ಬರದೇ ಒಳ್ಳೇದು ಅಂತ ಹೇಳಿದಂತ ಒಂದು ಮಾತಿಗೆ ಇನ್ನು ಅವ್ರನ್ನ ಜಮೀರ್ ಅಹಮದ್ ಖಾನ್ ಮುಟ್ಟಿ ಸಾಧಿಸೋದೇನಿದೆ ಕಾಂಗ್ರೆಸ್ ಅವರಲ್ಲಿ, ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಇನ್ನು ಬಾಗಲಕೋಟೆ ವಿಧಾನಸಭೆ ಉಪಚುನಾವಣೆಯಲ್ಲಿ ಮತದಾನದ ಪ್ರಮಾಣ ನಿರೀಕ್ಷೆಗೂ ಕಡಿಮೆ ಆಗಿದ್ದು, ರಾಜಕೀಯ ಪಕ್ಷಗಳ ಲೆಕ್ಕಾಚಾರಕ್ಕೆ ದೊಡ್ಡ ಗೊಂದಲ ಸೃಷ್ಟಿಸಿದೆ. 2023 ವಿಧಾನಸಭೆ ಚುನಾವಣೆ ಹೋಲಿಸಿದ್ರೆ ಈ ಉಪಚುನಾವಣೆಯಲ್ಲಿ 5% 7% ಹೆಚ್ಚು ಮತದಾನವಾಗಬಹುದು ಎಂಬ ಪಕ್ಷಗಳು ನಿರೀಕ್ಷೆ ಮಾಡಿದ್ವು. ಅದಕ್ಕಾಗಿ ಎರಡೂ ಪಕ್ಷಗಳು ಭಾರೀ ಮಟ್ಟದಲ್ಲಿ ಪ್ರಚಾರ ನಡೆಸಿದ್ವು. ತಿಂಗಳುಗಟ್ಟಲೆ ತಳಮಟ್ಟದಲ್ಲಿ ಸರ್ವೆ ನಡೆಸಿ ಮತದಾರರನ್ನ ಸೆಳೆಯೋಕೆ ಯತ್ನ ಮಾಡಿದ್ರು. ಮತಗಟ್ಟೆಗಳಿಗೆ ಜನರು ನಿರೀಕ್ಷಿತ ಸಂಖ್ಯೆಯಲ್ಲಿ ಆಗಮಿಸಿಲ್ಲ. ಇಂದಿನ ಚುನಾವಣೆಗಳಲ್ಲಿ ಹೆಚ್ಚು ಮತದಾನವಾಗಿದ್ದ ಮತಗಟ್ಟೆಗಳಲ್ಲಿಯೂ ಈ ಬಾರಿ ಮತ ಚಲಾವಣೆ ಕಡಿಮೆ ಆಗಿದೆ. ಇದರಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ನಾಯಕರಲ್ಲಿ ಆತಂಕ ಹೆಚ್ಚಾಗಿದೆ. ಕಾಂಗ್ರೆಸ್ ಪಕ್ಷದ ಪ್ರಕಾರ ಮುಸ್ಲಿಂ ಹಾಗೂ ಕುರುಮ ಸಮುದಾಯದ ಮತಗಳು ನಿರೀಕ್ಷಿತ ಮಟ್ಟದಲ್ಲಿ ಬಂದಿವೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತಗಳು ಗಣನೀಯವಾಗಿ ಲಭಿಸಿದ್ದವೆಂದು ಪಕ್ಷದ ನಾಯಕರು ಹೇಳ್ತಿದ್ದಾರೆ. ಜೊತೆಗೆ ಸಣ್ಣ ಸಮುದಾಯಗಳ ಬೆಂಬಲವು ದೊರೆತಿದೆ ಎನ್ನುವುದು ಕಾಂಗ್ರೆಸ್ ವಾದಿಸಿದೆ. ಇನ್ನೊಂದೆಡೆ ಬಿಜೆಪಿ ನಾಯಕರು ಲಿಂಗಾಯತ ಸಮುದಾಯದ ಒಳಪಂಗಡಗಳೆಲ್ಲ ಒಂದೇ ನಿರ್ಧಾರದಿಂದ ಮತ ಚಲಾಯಿಸಿದ್ದಾರೆ ಎಂದು ಹೇಳುತ್ತಿದ್ದಾರೆ. ನೇಕಾರರ ಮತಗಳು ಉತ್ತಮ ಪ್ರಮಾಣದಲ್ಲಿ ಬಂದಿವೆ. ಜೊತೆಗೆ ಒಳ ಮೀಸಲಾತಿಯಿಂದ ದೂರವಾಗಿದ್ದ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಮತಗಳು ಮತ್ತೆ ಪಕ್ಷದತ್ತ ಹರಿದಿವೆ ಅಂತ ಬಿಜೆಪಿ ಅಭಿಪ್ರಾಯ ಪಟ್ಟಿದೆ. ಇದೀಗ ಮತಗಟ್ಟೆವಾರು ಅಂಕಿಅಂಶಗಳನ್ನ ಹಿಡಿದುಕೊಂಡು ಎರಡೂ ಪಕ್ಷಗಳ ನಾಯಕರು ಲೆಕ್ಕಾಚಾರ ನಡೆಸಿದ್ದಾರೆ. ಆದ್ರೂ ಅಂತಿಮ ಫಲಿತಾಂಶದ ಬಗ್ಗೆ ಸ್ಪಷ್ಟ ಚಿತ್ರಣ ಇನ್ನೂ ಸಿಕ್ಕದೆ ಕುತೂಹಲ ಹೆಚ್ಚಾಗಿದೆ. ಒಟ್ಟಾರೆ ಕಡಿಮೆ ಮತದಾನವು ಬಾಗಲಕೋಟೆ ಉಪಚುನಾವಣೆಯ ಫಲಿತಾಂಶವನ್ನ ಇನ್ನಷ್ಟು ಅನಿಶ್ಚಿತಗೊಳಿಸಿದ್ದು, ಫಲಿತಾಂಶದತ್ತ ಎಲ್ಲರ ಗಮನ ನೆಟ್ಟಿದೆ. ರಿಸಲ್ಟ್ ಡೇಗೆ ಕಾಯ್ಬೇಕು, ಜಾಸ್ತಿ ಆಗಿರೋ ಇವರೇ ಗೆಲ್ತಾರೆ ಅಂತ ಹೇಳಕ್ಕಾಗ್ತಿಲ್ಲ, ಕಾಯ್ಬೇಕು. ಸಾಂಸ್ಕೃತಿಕ ನಗರಿ ಮೈಸೂರಿನ ರಾಜಕೀಯ ಚಿತ್ರಣದಲ್ಲಿ ಕ್ಷಣಕ್ಕೊಂದು ತಿರುವುಗಳು ಸಿಗ್ತಿದ್ದು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಇತ್ತೀಚಿನ ನಡೆ ಜೆಡಿಎಸ್ ವಲಯದಲ್ಲಿ ಹೊಸ ಚರ್ಚೆಗೆ ನಾಂದಿಯಾಡಿದೆ. ಮೈಸೂರು ಭಾಗದ ಪ್ರಭಾವಿ ನಾಯಕ ಜಿ.ಟಿ. ದೇವೇಗೌಡ ಅವರೊಂದಿಗೆ ಈಗಾಗಲೇ ಅಂತರ ಕಾಯ್ದುಕೊಂಡಿರತಕ್ಕಂಥ ಕುಮಾರಸ್ವಾಮಿ ಈಗ ಅವರ ಪುತ್ರ ಜಿ.ಟಿ. ಹರೀಶ್ ಗೌಡ ಅವರೊಂದಿಗೆ ಸ್ನೇಹ ಬೆಳೆಸುತ್ತಿರುವುದು ಜೆಡಿಎಸ್ ಕಾರ್ಯಕರ್ತರಲ್ಲಿ ಗೊಂದಲ ಹಾಗೂ ಕುತೂಹಲ ಎರಡನ್ನೂ ಮೂಡಿಸಿದೆ. ಕಳೆದ ಕೆಲವು ಸಮಯದಿಂದ ಜಿ.ಟಿ. ದೇವೇಗೌಡ ಮತ್ತು ಅವರ ಪುತ್ರ ಹರೀಶ್ ಗೌಡ ನಡುವೆ ವೈಯಕ್ತಿಕ ಹಾಗೂ ರಾಜಕೀಯವಾಗಿ ಅಂತರ ಉಂಟಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ತಂದೆಯನ್ನ ಬದಿಗಿಟ್ಟು ಮಗನಿಗೆ ಹೆಚ್ಚು ಹತ್ತಿರವಾಗುತ್ತಿರುವ ರಾಜಕೀಯ ಶೈಲಿ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ಬೆಳವಣಿಗೆಯ ಭಾಗವಾಗಿ ಇತ್ತೀಚೆಗೆ ಮೈಸೂರಿಗೆ ಭೇಟಿ ನೀಡಿದ್ದ ಕುಮಾರಸ್ವಾಮಿ ಮತ್ತು ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ನೇರವಾಗಿ ಹರೀಶ್ ಗೌಡ ಅವರ ನಿವಾಸಕ್ಕೆ ತೆರಳಿ ಅಚ್ಚರಿ ಮೂಡಿಸಿದ್ದಾರೆ. ಹರೀಶ್ ಗೌಡ ಅವರ ಮನೆಗೆ ಭೇಟಿ ನೀಡಿದ ಎಚ್.ಡಿ.ಕೆ ದಂಪತಿ ಅಲ್ಲಿ ಹರೀಶ್ ಕುಟುಂಬದವರೊಂದಿಗೆ ಸಾಕಷ್ಟು ಸಮಯ ಕಳೆದಿದ್ದಾರೆ. ಈ ಭೇಟಿಯ ವೇಳೆ ಕುಟುಂಬದವರೊಂದಿಗೆ ಅತ್ಯಂತ ಆತ್ಮೀಯವಾಗಿ ಮಾತುಕತೆ ನಡೆಸಿದ ಕುಮಾರಸ್ವಾಮಿ ಅಲ್ಲಿಯೇ ಮಧ್ಯಾಹ್ನದ ಭೋಜನ ಸವಿದಿದ್ದಾರೆ. ಅಲ್ಲದೆ ಹರೀಶ್ ಗೌಡ ಕುಟುಂಬದ ಸದಸ್ಯರೊಂದಿಗೆ ಫೋಟೋ ಸೆಷನ್ ನಲ್ಲಿ ಪಾಲ್ಗೊಂಡಿದ್ದು, ಈ ಫೋಟೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಿವೆ. ಜಿ.ಟಿ. ದೇವೇಗೌಡರು ಮತ್ತೆ ಟಿಕೆಟ್ ಇಲ್ಲ ಚಾಮುಂಡೇಶ್ವರಿ ಅಂತ ಹೇಳಾಗಿದೆ. ಆದ್ರೆ ಹರೀಶ್ ಗೌಡ ಜೆಡಿಎಸ್ ಅಲ್ಲಿದ್ದಾರೆ. ನೆಕ್ಸ್ಟ್ ಜೆಡಿಎಸ್ ಇಂದ ಮಂತ್ರಿ ಆಗ್ತಾರೆ ಗೆದ್ರೆ ಹುಣಸೂರಲ್ಲಿ. ಹಾಗಾಗಿ ಜಿ.ಟಿ. ದೇವೇಗೌಡರು ಸುತಾರಾಮ್ ಒಪ್ಪ ಕಾರ್ಯಕರ್ತರು ರೆಡಿ ಇಲ್ಲ, ಕುಮಾರಸ್ವಾಮಿ ಅವರು ರೆಡಿ ಇಲ್ಲ. ಅದೇ ಅಪ್ಪ ಚಾಮುಂಡೇಶ್ವರಿ ಎಂ.ಎಲ್.ಎ, ಮಗ ಹುಣಸೂರು ಎಂ.ಎಲ್.ಎ, ಅಪ್ಪ ಮಕ್ಕಳಲ್ಲೇ ಒಂದಷ್ಟು ವ್ಯತ್ಯಾಸ ಇದ್ದಂಗಿದೆ. ಯಾಕಂದ್ರೆ ಜೆಡಿಎಸ್ ವಿಷಯದಲ್ಲಿ ಹರೀಶ್ ಗೌಡ ಕ್ಲಾರಿಟಿ ಇದೆ, ಅವರು ಜೆಡಿಎಸ್ ನಿಲ್ತಾರೆ, ಗೆದ್ರೆ ಮಂತ್ರಿ ಆಗ್ತಾರೆ ಹುಣಸೂರಲ್ಲಿ. ಚಾಮುಂಡೇಶ್ವರಿಗೆ ಜೆಡಿಎಸ್ ಇಂದ ಕವಿಶ್ ಗೌಡ ಆಚೆ ಈಚೆ ಚರ್ಚೆ ಆಗ್ತಿದೆ, ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.